ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರ ಮನಸ್ಸಲ್ಲಿ ಏನಿದೆ, ಅದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಬಿಲೀವ್ ಇನ್ ದಿ ಮ್ಯಾಜಿಕ್, ಮತ್ತೊಂದು ಮೋಟಿವೇಶನ್, ಫೈಂಡ್ ಬ್ಯಾಲೆನ್ಸ್. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನೋಡಿದಾಗ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ನಿಮ್ಮ ಭೇಟಿ ಆದಮೇಲೆ ಮನಸ್ಸು ಡಿಸ್ಟರ್ಬ್ ಆಗಿದೆ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಅವರು ಕೆಲಸದ ಕಡೆ ಗಮನ ಕೊಟ್ಟಿದ್ದಾರೆ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಅದರಲ್ಲಿ ಏನಿದೆ? ಇಲ್ಲಿ ಟೈಮ್. I am afraid it is too late to take action. I feel the pain from the damage I have caused. ನಿಮ್ಮ ಯೋಚನೆಗಳೇನಿದೆ ಇಲ್ಲಿ? ನಿಮಗೇನೋ ಗಿಲ್ಟ್ ಫೀಲ್ ಆಗ್ತಾ ಇದೆ ಇಲ್ಲಿ. ನಿಮ್ಮಿಬ್ಬರ ಮಧ್ಯೆ ಏನೋ ನಡೆದಿದೆ, ಅದನ್ನು ಆಮೇಲೆ ನೋಡೋಣ. ನೀವೇನೋ ಮಾತಾಡಿದ್ದೀರಾ, ಅದೇ ವಿಷಯಕ್ಕೆ ಅವರು ದೂರ ಆಗಿರಬಹುದು. ಅದು ಯಾಕೆ ಅಂತ ನೋಡೋಣ. ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಆದರೆ ಇವರೇನೂ ಆ್ಯಕ್ಷನ್ ತಗೊಂಡಿಲ್ಲ. ನಿಮಗೂ ಲೈಫಲ್ಲಿ ಸೆಟ್ಲ್ ಆಗಬೇಕಿದೆ, ಆದರೆ ಅವರೇನೂ ಆ್ಯಕ್ಷನ್ ತಗೋತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಟೈಮ್ ಓಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ, ಅದರಿಂದ ನೀವೇನೋ ಮಾತಾಡಿದ್ದೀರಾ. ಅವ್ರ ಫೀಲಿಂಗ್ಸ್ ನೋಡಿದಾಗ ಬಿಲೀವ್ ಇನ್ ದಿ ಮ್ಯಾಜಿಕ್ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಮೋಟಿವೇಶನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೋ ಆಗುತ್ತೆ, ಮುಂದೆ ಎಲ್ಲ ಸರಿಯಾಗುತ್ತೆ, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ. ನಿಮ್ಗಾದಷ್ಟು ಭರವಸೆ ಕೊಡ್ತಾ ಇದ್ದಾರೆ ಇಲ್ಲಿ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇದು ಅವರ ಎನರ್ಜಿ ಆಗಿರುತ್ತೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಆದ್ರೂ ತಾಳ್ಮೆಯಿಂದ ಇದ್ದಾರೆ, ಅವರನ್ನು ಅವರು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದಾರೆ. ಆದಷ್ಟು ನಿಮಗೆ ಸಮಾಧಾನ ಹೇಳ್ತಾರೆ, ಆದ್ರೂ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳು ನಡೆದಿದೆ. ಅವ್ರ ಮನಸ್ಸು ಡಿಸ್ಟರ್ಬ್ ಆಗಿದೆ ಅನ್ನೋದು ಬರ್ತಾ ಇದೆ. ಚೆನ್ನಾಗಿ ನಡೀತಾ ಇದ್ದಂಥ ಫ್ರೆಂಡ್ಶಿಪ್ನಲ್ಲಿ ಆಗಾಗ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಶುರುವಿನಲ್ಲಿ ಈ ರಿಲೇಷನ್ಶಿಪ್ ಬಗ್ಗೆ ಅವರಂಥ ತಲೆ ಕೆಡಿಸ್ಕೊಂಡಿರಲಿಲ್ಲ. ನೀವಿಷ್ಟ ಆಗ್ತಾ ಇದ್ರಿ, ಆದಷ್ಟು ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ನೋಡ್ತಾ ಇದ್ರು. ಆದರೆ ಈಗ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಅನ್ನೋದಿದೆ. ಯಾವುದೋ ನಿಮ್ಮ ಮಾತುಗಳು ಅವ್ರಿಗೆ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಿರೋದ್ರಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಆದಷ್ಟು ನಿಮ್ಮನ್ನು ಭೇಟಿ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಕೆಲವರು ಫೋನ್ ಕಾಲ್ಸ್ ಬ್ಲಾಕ್ ಆಗಿದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ 2 ಆಫ್ ಸಾರ್ಟ್ಸ್ ಬರ್ತಾ ಇದೆ, 4 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ಫುಲ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 10 ಆಫ್ ಪೆಂಟಿಕಲ್ಸ್. ಇಲ್ಲಿ 6 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಇದೆ. ನೀವು ಅವ್ರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ನಿಮಗೇನೋ ಆತಂಕ ಇದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಮೇಷ, ಸಿಂಹರಾಶಿ, ಧನುರಾಶಿ, ಕುಂಭರಾಶಿಗಳು ಬರ್ತಾ ಇದೆ. ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಈ ವ್ಯಕ್ತಿ ಜೊತೆ ಫಾರ್ ಎವರ್ ರಿಲೇಷನ್ಶಿಪ್ ಬೇಕು, ಅವರಿಂದ ಏನಾದರೂ ಉತ್ತರ ಬೇಕು, ಹಾಗೆ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ, ಯಾಕೆಂದರೆ ಅವರಿಂದ ಏನೂ ಉತ್ತರ ಬರ್ತಾ ಇಲ್ಲ. ಆದಷ್ಟು ನಿಮ್ಮನ್ನು ಸಮಾಧಾನ ಮಾಡ್ತಾರೆ, ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡ್ತಾರೆ, ಎಲ್ಲ ಸರಿಯಾಗುತ್ತೆ ಅಂತ ಹೇಳೋದಿದೆ. ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ. ಅವರು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋದ್ರಿಂದ ಆಗಾಗ ನಿಮ್ಮ ಕನಸಲ್ಲೂ ಬರೋದಿದೆ. ನಿಮ್ಮ ಮನಸ್ಸಲ್ಲಿ ಆತಂಕ ಇದೆ, ಆಂಗ್ಸೈಟಿ ಇದೆ. ಹೀಗಿರೋದ್ರಿಂದ ನೀವು ಆಗಾಗ ಅವ್ರಿಗೆ ಪ್ರಶ್ನೆಗಳ ಸುರಿಮಳೆ ಹಾಕ್ತಾ ಇದ್ರಿ. ಮೊದಲು ನಿಮ್ಮನ್ನು ಸದಾ ಭೇಟಿ ಮಾಡ್ತಾ ಇದ್ದವರು ಈಗೀಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಸಿಟ್ಟಾಗ್ತಾರೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸಿಟ್ಟು ಮಾಡಿಕೊಂಡ್ರೆ ಎಷ್ಟೋ ದಿನ ನಿಮ್ಮಿಂದ ದೂರ ಇರ್ತಾಯಿದ್ರು. ಆಗೆಲ್ಲ ನಿಮಗೆ ಆತಂಕ ಇನ್ನೂ ಹೆಚ್ಚಾಗ್ತಾ ಇತ್ತು. ಅವ್ರು ನನ್ನನ್ನು ಮರ್ತು ಬಿಡ್ತಾರೆ, ಆ ಒಂದು ಇನ್ಸೆಕ್ಯೂರ್ ನಿಮಗೆ ಫೀಲ್ ಆಗ್ತಾ ಇತ್ತು.
ಇದಕ್ಕೆ ಅವ್ರ ಮನಸ್ಸಲ್ಲಿ ಇನ್ನೇನಿದೆ ಕೇಳೋಣ. ಇಲ್ಲಿ ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್. ಐ ವಾಂಟ್ ಟು ಸ್ಪೆಂಡ್ ಮೈ ಹೋಲ್ ಲೈಫ್ ವಿತ್ ಯು. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು. ಐ ಫೀಲ್ ಅನ್ಕಂಫರ್ಟಬಲ್ ವಿತ್ ಯು. ನೋಡಿ, ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು. ಐ ಆಮ್ ಜಸ್ಟ್ ಯೋರ್ಸ್, ಸ್ಟಾಪ್ ಡೌಟಿಂಗ್ ಆನ್ ಮೀ ಅನ್ನೋದು ಬರ್ತಾ ಇದೆ. ಇಲ್ಲಿ ನಿಮಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರೋದ್ರಿಂದ ಆಗಾಗ ಅವ್ರಿಗೆ ಕಾಲ್ ಮಾಡ್ತೀರಾ, ಅದಕ್ಕೆ ಇದನ್ನೆಲ್ಲ ಸ್ಟಾಪ್ ಮಾಡು, ನನ್ನ ಮೇಲೆ ಡೌಟ್ ಪಡೋದನ್ನ ಕಡಿಮೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸರಿಯಾಗುತ್ತೆ, ಪಾಸಿಟಿವ್ ಆಗಿರು ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಜೊತೆ ಜೀವನ ಕಳಿಬೇಕು ಅನ್ನೋ ಆಸೆ ಅವ್ರಿಗೂ ಇದೆ. ಸಣ್ಣ ಪುಟ್ಟದಕ್ಕೆಲ್ಲ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೋತಾ ಇದ್ರು. ತಪ್ಪೆಲ್ಲ ನಂದೆ, ಆದ್ರೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೋತಾ ಇದ್ದೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವೆಲ್ಲದರಿಂದ ಒಂದೊಂದು ಸರಿ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಆದರೆ ನಿಮ್ಮ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ. ಅವ್ರಿಗೆ ಏನೋ ಸಮಸ್ಯೆಗಳಿಂದ ಅವ್ರು ನಿರ್ಧಾರ ತಗೊಳ್ಳೋಕ್ಕಾಗ್ತಾ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ. ನಿಮಗೆ ಟೈಮ್ ಓಡೋಗ್ತಾ ಇದೆ, ಈ ವ್ಯಕ್ತಿನ ನಾನು ಕಳ್ಕೊತೀನಿ, ಆ ಯೋಚನೆ ನಿಮ್ಮದಾಗಿದ್ದರೆ ನಿಮಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಎಲ್ಲ ಸರಿಯಾಗುತ್ತೆ, ಹಾಗೆ ನಿಮಗೆ ಸಮಾಧಾನ ಹೇಳೋದಿದೆ ಅವರು. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.